ನಮಸ್ಕಾರ ದೇವರು. ಕೊನೆಗೆ ಭೈರವ್ಗನ್ ಫ್ರೆಂಡ್ ಆದರೆ ಒಬ್ಬ ಬ್ರೋಗಾದರೆ ಕೊಟ್ಬಿಟ್ವಿ. ಸೊ ಆ ಬ್ರೋ ತೊಗೊತೀನಿ ಚೆನ್ನಾಗಿ ಸಾಕ್ತೀನಿ ಅಂತ ಹೇಳಿದ್ರು. ಸೊ ನೀವು ತುಂಬ ಜನ ಆದರೆ ಕಾಮೆಂಟ್ ಮಾಡಿದ್ದೀರಾ, ಸೊ ನೀವು ಕರ್ಕೊಂಡೋಗ್ಬಿಡಿ ಮನೆಗೆ ಅಂತ ಹೇಳ್ಬಿಟ್ಟು. ನಾನು ಕರ್ಕೊಂಡೋದ್ರೆ ಏನಂತ ಹೇಳಿದ್ರೆ, ಇವಾಗೆ ಭೈರವನಿಗೋಸ್ಕರ ತುಂಬ ಕಷ್ಟಗಳಾದರೆ ಬಿದ್ದಿದ್ದೀನಿ. ಸೊ ವೀಲ್ ಚೇರಲ್ಲಿ ಜಾಗ ಕೂಡ ಇಲ್ಲ. ನೀವು ನನ್ನ ಹೆಲ್ತ್ ಬಗ್ಗೆ ಕೂಡ ಕಾನ್ಸಂಟ್ರೇಷನ್ ಮಾಡಬೇಕು. ಸುಮಾರು ದಿನಗಳಿಂದ ನನ್ನ ಹೆಲ್ತ್ ಆದರೆ ಕೆಟ್ಟೋಗ್ಬಿಟ್ಟಿದೆ. ನಿನ್ನೆ ಕೂಡ ಇಂಜೆಕ್ಷನ್ಸ್ ಆದರೆ ಮಾಡಿಸಿದ್ದೀರಿ. ಸೊ ಆ ಕಾರಣದಿಂದ ಬ್ರೋಗಾದರೆ ಕೊಟ್ಬಿಟ್ವಿ ಆ ಡಾಗನ್ನು. ಸೊ ಭೈರವನ್ ಕರ್ಕೊಂಡೋಗಿದ್ರೆ ತುಂಬ ಕಷ್ಟ ಗೈಸ್. ಸುಮಾರು ಜನ ಆದರೆ ಬೈತಾರೆ. ಸೊ ರೋಡಲ್ಲೆಲ್ಲ ತುಂಬ ಒಂದು ಕಷ್ಟಗಳಾದರೆ ಬೀಳ್ಕೊಂಡು ಕರ್ಕೊಂಡೋಗ್ಬೇಕು. ನಮ್ಮ ವೀಲ್ ಚೇರಲ್ಲಿ ಜಾಗ ಕೂಡ ಇಲ್ಲ. ಆ ವೀಲ್ ಚೇರ್ ಕೆಟ್ಟೋಗ್ಬಿಟ್ಟು ಸುಮಾರು ದಿನ ಆಯಿತು. ವೀಲ್ಸ್ ಎಲ್ಲ ಕಟ್ಟಾಗಿಬಿಟ್ಟಿದ್ದಾವೆ. ಸೊ ಆ ಕಾರಣದಿಂದ ಆ ಡಾಗನ್ನಾದರೆ ಕೊಟ್ಬಿಟ್ವಿ ಅವರಿಗೆ. ಆ ಡಾಗ್ ಕೊಟ್ಬಿಟ್ಟಿರೋವಾಗಿಂದ ಭೈರವನ್ ಸ್ವಲ್ಪ ಕೂಡ ಊಟ ಮಾಡ್ತಾ ಇಲ್ಲ. ಸೊ ದೊಡ್ಡ ತಪ್ಪೇ ಮಾಡಿಬಿಟ್ಟಿದೆ ಅನಿಸ್ತು. ಸೊ ಬರೀ ಬಿಸ್ಕೆಟ್ಗಳು ಮಾತ್ರ ತಿಂತವನಷ್ಟೇ. ಸ್ವಲ್ಪ ಅಂದರೆ ಏನು ತಿಂತಲ್ಲ. ನಾನ್ ವೆಜ್ ಕೊಟ್ಟು ನೋಡಿದೆ, ಕರ್ಡ್ ರೈಸು ಕೊಟ್ಟಿದ್ದೀನಿ ನೋಡಿ, ಅಲ್ಲಿ ಮುಂದೆ ಇದೆ, ಅದು ಕೂಡ ತಿಂತಾ ಇಲ್ಲ. ಸ್ಮೆಲ್ ಕೂಡ ನೋಡ್ತಾ ಇಲ್ಲ ಅವನು. ಬಿಸ್ಕೆಟ್ಸ್ ಆದರೆ ಸ್ವಲ್ಪ ತಿಂತಾನೆ ಅಷ್ಟೇ. ಸೊ ಆ ಥರ ನಿಮ್ಮ ಜೀವನದಲ್ಲಿ ಕೂಡ ಅದೇ ಹೇಳೋದು, ಯಾರ ಜೊತೆ ನಿಮ್ಗೆ ಇಷ್ಟ ಇರುತ್ತೋ ಅವ್ರ ಜೊತೆನೇ ಇರಬೇಕು ಅಂತ. ನೋಡೋಣ ಏನು ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ.